ಬುಧವಾರ ಸರಳವಾಗಿ ನಡೆಯಲಿದೆ ಡಿಕೆಶಿ ಅವರ ಪಟ್ಟಾಭಿಷೇಕ. ವೈಭವ ವಿಜೃಂಭಣೆ ಇಲ್ಲದೆ ಸರಳವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಿದ್ದಾರೆ ಡಿಕೆ ಶಿವಕುಮಾರ್. ಅಧಿಕಾರದ ಚುಕ್ಕಾಣಿ ಗದ್ದುಗೆಗೆ ಏರ್ತಾ ಇರುವಂತಹ ಡಿಕೆ ಶಿವಕುಮಾರ್ ಸರಳವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದು, ಹೈಕಮಾಂಡ್ ಸೂಚನೆಯಂತೆ ಅದ್ಧೂರಿ ಸಮಾರಂಭಕ್ಕೆ ಕೋಕ್ ಕೊಡಲಾಗಿದೆ. ಸಿಂಪಲ್ ಆಗಿ ಪ್ರಮಾಣ ವಚನಕ್ಕೆ ಎಐಸಿಸಿ ನಾಯಕರು ಕಟ್ಟಪ್ಪಣೆಯನ್ನ ಹೊರಡಿಸಿದ್ದು, ಸಿದ್ದರಾಮಯ್ಯ ಪದತ್ಯಾಗದ ಅಪಾಯವನ್ನ ಅರಿತಿರುವಂತಹ ಹೈಕಮಾಂಡ್ ಸರಳ ಹಾಗೂ ಸ್ವಾಭಾವಿಕ ಪ್ರಕ್ರಿಯೆಯಂತೆ ಮಾತ್ರ ಇರಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಇದೀಗ ದಿನಗಣನೆ ಪ್ರಾರಂಭ ಆಗಿದ್ದು, ಅದ್ಧೂರಿಯಾಗಿ ಪಟ್ಟಾಭಿಷೇಕ ಆಗಬೇಕು ಅನ್ನೋದು ಫ್ಯಾನ್ಸ್ನ ಒಕ್ಕೊರಲ ಧ್ವನಿಯಾಗಿತ್ತು. ಆದ್ರೆ ಈಗ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಈಗಷ್ಟೇ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಪದತ್ಯಾಗವನ್ನು ಮಾಡಿದ್ದಾರೆ. ಅದರ ಅಪಾಯವನ್ನು ಅರಿತು ಸರಳವಾಗಿ ಪ್ರಮಾಣ ವಚನಕ್ಕೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಇದು ಸಿದ್ದರಾಮಯ್ಯರನ್ನ ಇಳಿಸಿ ಡಿಕೆಶಿ ಪಟ್ಟ ಕಟ್ತಾ ಇರುವಂತಹ ಸಮಾರಂಭ. ನಮ್ಮವರನ್ನೇ ಇಳಿಸಿ ಮತ್ತೊಬ್ಬರನ್ನ ಸಿಎಂ ಮಾಡಲಾಗ್ತಾ ಇದೆ. ಹಾಗಾಗಿ ಇದು ಸಂಭ್ರಮ ಪಡುವಂತ ವಿಚಾರ ಅಲ್ಲ ಅಂತ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಹೀಗಾಗಿ ಸರಳ ಪ್ರಕ್ರಿಯೆ ರೀತಿ ನಡೆಸೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದ್ದು, ಇದೇ ಕಾರಣಕ್ಕೆ ವಿಧಾನಸೌಧದಿಂದ ಲೋಕಭವನಕ್ಕೆ ಶಿಫ್ಟ್ ಮಾಡಲಾಗಿದೆ. ಹೈಕಮಾಂಡ್ ಒಂದಷ್ಟು ಸೂಚನೆಗಳನ್ನ ಕೂಡ ಕೊಟ್ಟಿದ್ದು, ಕಟ್ಟಪ್ಪಣೆಯನ್ನ ಹೊರಡಿಸಿದೆ. ಇದು ಸರಳವಾಗಿ ಪ್ರಮಾಣ ವಚನ ನಡಿಬೇಕು ಅಂತ ಈಗ ಹೈಕಮಾಂಡ್ ಸೂಚನೆ ಕೊಟ್ಟಿರೋದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇದೆ. ಸಿದ್ದರಾಮಯ್ಯನವ್ರನ್ನ ಇಳಿಸಿ ಇಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ 2 ವರ್ಷಗಳ ಕಾಲ ಅಧಿಕಾರ ಸ್ವೀಕಾರ ಮಾಡ್ತಿರೋದ್ರಿಂದಾಗಿ ಡಿಕೆಶಿ ಸಿಎಂ ಆದ ಬಳಿಕ ಸಿದ್ದರಾಮಯ್ಯರ ಜೊತೆ ಜಂಟಿ ಯಾತ್ರೆಯನ್ನ ನಡೆಸೋದಕ್ಕೂ ಸೂಚನೆಯನ್ನ ಕೊಡಲಾಗಿದ್ದು, ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಜಂಟಿ ಯಾತ್ರೆಯನ್ನ ನಡೆಸ್ತಾರೆ. ಜೊತೆಗೆ ಜನರ ವಿಶ್ವಾಸವನ್ನು ಗಳಿಸೋದಕ್ಕೆ ಜನಾಶೀರ್ವಾದ ಯಾತ್ರೆಗೆ ಕೂಡ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಕನಿಷ್ಠ 8 ರಿಂದ 10 ಜನಾಶೀರ್ವಾದ ಯಾತ್ರೆಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದ್ದು, 2 ರಿಂದ 3 ಜಿಲ್ಲೆ ಅಥವಾ ಪ್ರಾದೇಶಿಕವಾಗಿ ಜನಾಶೀರ್ವಾದ ಯಾತ್ರೆಯನ್ನ ನಡೆಸಲಾಗುತ್ತೆ. ಸ್ವಇಚ್ಛೆಯಿಂದ ಡಿಕೆಶಿಗೆ ಪಟ್ಟ ಕಟ್ಟಿದ್ದೇನೆ ಅಂತ ತಿಳಿಸೋದಕ್ಕೆ ಈ ಯಾತ್ರೆಯನ್ನ ಹಮ್ಮಿಕೊಳ್ಳೋದಕ್ಕೆ ಸೂಚನೆಯನ್ನ ಕೊಡಲಾಗಿದ್ದು, ಮುಂದೆ ಯಾವುದೇ ರೀತಿ ಗೊಂದಲಗಳಾಗಬಾರ್ದು ಅಂತ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಒಂದು ಕಡೆ ಸರಳವಾಗಿರಬೇಕು ಕಾರ್ಯಕ್ರಮ, ಯಾವುದೇ ಕಾರಣಕ್ಕೂ ಕೂಡ ವಿಜೃಂಭಣೆಯಿಂದ ಕೂಡಿರಬಾರ್ದು ಅಂತ ವಿಧಾನಸೌಧದಿಂದ ಲೋಕಭವನಕ್ಕೆ ಈಗಾಗಲೇ ಶಿಫ್ಟ್ ಮಾಡಿರುವಂಥದ್ದು. ಜೊತೆಗೆ 300 ಬಸ್ಗಳನ್ನು ಏನು ಬುಕ್ ಮಾಡಿದ್ದು ಅದನ್ನು ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಜೊತೆಗೆ ಜನಾಶೀರ್ವಾದ ಪಡೆಯೋದಕ್ಕೆ ಯಾತ್ರೆಗೂ ಕೂಡ ಪ್ಲಾನ್ ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನ ಪಡ್ಕೊಂಡು ನೇರ ಸಂಪರ್ಕದಲ್ಲಿ ಪ್ರಸನ್ನ ಇದ್ದಾರೆ. ಪ್ರಸನ್ನ, ಪಟ್ಟಾಭಿಷೇಕಕ್ಕೆ ಇದೀಗ ದಿನಗಣನೆ ಪ್ರಾರಂಭ ಆಗಿದೆ. ಅದ್ಧೂರಿಯಾಗಿ ಕಾರ್ಯಕ್ರಮಗಳಾಗುತ್ತೆ, ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದ್ರೀಗ ಹೈಕಮಾಂಡ್ ಒಂದಷ್ಟು ಕಟ್ಟಪ್ಪಣೆಯನ್ನ ಹೊರಡಿಸಿದೆ. ಏನೇನು ಸೂಚನೆಗಳನ್ನ ಕೊಟ್ಟಿದೆ? ಶಕುಂತಲಾ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟದ ಆಸೆ ಕನಸನ್ನ ಇಟ್ಕೊಂಡಿದ್ದು ಕೇವಲ ಇವತ್ತು ನಿನ್ನೆದಲ್ಲ. ಹೀಗಾಗಿ ಹಲವು ವರ್ಷಗಳ ಕನಸು ಈಡೇರ್ತಾ ಇರುವಂತಹ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥದ್ದು ಅವರ ಬೆಂಬಲಿಗರು ಮತ್ತು ಉಳಿದಂತಹ ಶಾಸಕರ ಅಭಿಪ್ರಾಯವಾಗಿತ್ತು. ಆದ್ರೆ ಇದೀಗ ಹೈಕಮಾಂಡ್ ಒಂದಷ್ಟು ಸೂಚನೆಯನ್ನ ಕೊಟ್ಟಿದೆ. ಒಂದು ಸರಳವಾದಂತಹ ಸಂಭ್ರಮದ ಕಡಿಮೆ ಇರುವಂತಹ ಒಂದು ಅಧಿಕಾರವನ್ನ ಸಿದ್ದರಾಮಯ್ಯನವರಿಂದ ಕಿತ್ಕೊಳ್ತಾ ಇದೀವಿ ಎನ್ನುವಂತಹ ರೀತಿಯ ಭಾವನೆಗಳು ಯಾರಿಗೂ ಬರಬಾರದು. ಆ ರೀತಿಯ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಅನ್ನುವಂತಹ ಸೂಚನೆಯನ್ನ ಹೈಕಮಾಂಡ್ ಕೊಟ್ಟಿದೆ. ಇದೇ ಕಾರಣಕ್ಕೋಸ್ಕರ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗದಿಂದ ಲೋಕಭವನಕ್ಕೆ ಪದಗ್ರಹಣ ಕಾರ್ಯಕ್ರಮವನ್ನ ಶಿಫ್ಟ್ ಮಾಡಲಾಗಿದೆ. ಹಿಂದೆ SM ಕೃಷ್ಣ ಅವರು ಯಾವ ರೀತಿ ಅದ್ದೂರಿಯಾಗಿ ಪದಗ್ರಹಣವನ್ನು ಮಾಡಿದ್ರು, ಅದೇ ರೀತಿಯಲ್ಲಿ ಒಕ್ಕಲಿಗ ಸಮುದಾಯದ ಡಿಕೆ ಶಿವಕುಮಾರ್ ಅವರು ಕೂಡ ದೊಡ್ಡ ಮಟ್ಟಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅನ್ನುವಂತ ಲೆಕ್ಕಾಚಾರವನ್ನ ಮೊದಲು ಇಟ್ಕೊಳ್ಳಲಾಗಿತ್ತು. ಆದ್ರೆ ಇದೀಗ ಹೈಕಮಾಂಡ್ ಸೂಚನೆಯ ಹಿನ್ನೆಲೆಯಲ್ಲಿ ಒಂದು ಸರಳವಾದಂತಹ ದೊಡ್ಡ ಮಟ್ಟಿನ ಯಾವುದೇ ರೀತಿಯ ಆಡಂಬರ ಇಲ್ಲದಂತಹ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಸಿದ್ದರಾಮಯ್ಯನವರನ್ನ ಕಡೆಗಣಿಸಲಾಗಿದೆ ಅನ್ನುವಂತ ಮೆಸೇಜ್ ಹೋಗಬಾರದು ಅನ್ನುವಂತ ನಿಟ್ಟಿನಲ್ಲಿಯೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಪದಗ್ರಹಣ ಕಾರ್ಯಕ್ರಮ ಸರಳ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಜೊತೆಗೂಡಿ ಒಂದು ಜನಾಶೀರ್ವಾದ ಯಾತ್ರೆಯನ್ನ ಕೈಗೊಳ್ಳಬೇಕು ಅನ್ನೋ ಬಗ್ಗೆಯೂ ಕೂಡ ಪಕ್ಷ ತೀರ್ಮಾನವನ್ನ ಮಾಡ್ತಾ ಇದೆ. ಕೇಳಿ ಇನ್ನು ಕೆಲವೇ ತಿಂಗಳುಗಳಲ್ಲಿ ಚುನಾವಣೆಯ ಮೂಡ್ ಶುರುವಾಗುತ್ತೆ. ರಾಜ್ಯದಲ್ಲಿ ಮುಂದಿನ ಚುನಾವಣೆಯ ದೃಷ್ಟಿಯಿಂದ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಹಿಂದೆ ಹೇಗೆ 2023ರ ಚುನಾವಣೆಯಲ್ಲಿ ಜೋಡೆತ್ತುಗಳ ರೀತಿಯಲ್ಲಿ ಕೆಲಸ ಮಾಡಿದ್ರು, ಮುಂದೆಯೂ ಕೂಡ ಸಿದ್ದರಾಮಯ್ಯನವರನ್ನ ಜೊತೆಯಲ್ಲೇ ಇಟ್ಕೊಂಡು ಜನಾಶೀರ್ವಾದ ಯಾತ್ರೆಯನ್ನ ಮಾಡಬೇಕು ಅನ್ನುವಂತ ಚರ್ಚೆಗಳು ಜೋರಾಗಿ ನಡೀತಾ ಇದಾವೆ. 8-10 ಜಿಲ್ಲೆಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಪಕ್ಷದ ಸಿದ್ಧತೆಗಳು ಆರಂಭವಾಗಿದ್ದಾವೆ. ಅಥವಾ ವಲಯವಾರು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಬಗ್ಗೆಯೂ ಕೂಡ ಪ್ಲಾನ್ಗಳು ನಡೀತಾ ಇದ್ದಾವೆ. ಡಿಕೆ ಶಿವಕುಮಾರ್ ಅವರು ತನ್ನ ಬೆಂಬಲಿಗ ಶಾಸಕರಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ನಾನು ನಿಮ್ಮ ಜಿಲ್ಲೆಗಳಿಗೆ ಬಂದು ಅಲ್ಲಿ ಅಭಿನಂದನೆಯನ್ನ ಸ್ವೀಕಾರ ಮಾಡ್ತೀನಿ ಅನ್ನುವಂಥದ್ದು. ಅಂದ್ರೆ ಯಾವುದೇ ರೀತಿಯ ಸರಳ ಕಾರ್ಯಕ್ರಮ ಇದಾಗಿರೋದ್ರಿಂದಾಗಿ ಎಲ್ಲ ಶಾಸಕರಿಗೂ ಕೂಡ ತಾವು ಬಂದು ಆ ಕಾರ್ಯಕ್ರಮವನ್ನ ಬೆಂಬಲಿಗರು ಕಾರ್ಯಕರ್ತರು ಅಟೆಂಡ್ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗಾಗಿ ಒಂದು ಸರಳ ಕಾರ್ಯಕ್ರಮ ಇದಾಗಿರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಜಿಲ್ಲೆಗಳಲ್ಲೂ ಕೂಡ
ಕೂಡ ಅಭಿನಂದನೀಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದಾವೆ. ಮತ್ತು ಸಿದ್ದರಾಮಯ್ಯನವರ ಬೆಂಬಲಿಗರಿಗೂ ಕೂಡ ತಮ್ಮಿಂದ ಅಧಿಕಾರವನ್ನ ಕಿತ್ಕೊಂಡ್ರು ಅನ್ನುವಂಥದ್ದು ಆಗಬಾರ್ದು. ಸಿದ್ದರಾಮಯ್ಯನವರು ಒಪ್ಪಿ ಅಧಿಕಾರವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂತ ರೀತಿಯ ಒಂದು ಮೆಸೇಜ್ ಪಾಸ್ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಸೂಚನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ. ಶಕುಂತಲಾ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.